ಬಟ್ ಲಿಲಾವ್ ಕರೆದಾಗ ಬಟ್ಟೆ ಎರಡೇ ರೆಡಿ ಬಂದಿದ್ವು, ಯಾವ ಲಿಲಾವ್ ಮುಂದೆ ಬರಲಿಲ್ಲ. ಅದಕ್ಕೆ ಈ ಸಭೆಯಲ್ಲಿ ನಾವು ವಿನಂತಿ ಏನ್ ಮಾಡ್ತೀವಿ ಅಂದ್ರೆ ಒಂದು ದರ ನಿಗದಿಪಡಿಸಿ ಕೊಟ್ರಿ ಅಂದ್ರೆ ಅದನ್ನ ಕೊಡೋನು ಆ ರೇಟ್ ನಾವು ಅವರಿಗೆ ಆಡಿ ಕೊಡ್ತೀವಿ. ಈಗ ಫಸ್ಟ್ ಟೈಮ್ ಜನರಿಗೆ ಅವೇರ್ನೆಸ್ ಆಗಲಿ ಅನ್ನೋ ಒಂದು ಉದ್ದೇಶ. ಎರಡನೇದು ವಿಷಯ ನಂಬರ್ 6ರಲ್ಲಿ ನೀರು ಶುದ್ಧೀಕರಣ ಘಟಕದಲ್ಲಿ ನಮ್ಮ ನೀರು ಶುದ್ಧೀಕರಣ ಘಟಕ ಅದಾವ, ಅವನು ಕೂಡ ಹೊರಗುತ್ತಿಗೆಯಿಂದ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಕೊಡ್ಬೇಕಂತ ಇಟ್ಕೊಂಡಿದೀವಿ. ಅದನ್ನು ಕೂಡ ನಾವು ಲಿಲಾವ್ ಮಾಡಿ ಕೊಡಂತ ಹೇಳಿದ್ರೆ ಅದಕ್ಕೆ 3 ನಿಧಿಗಳು ಬಂದವ. ಅವು ಕೂಡ ಒಂದು ದರ ನಿಗದಿಪಡಿಸಿಕೊಟ್ರೆ ನಾವು ಅದನ್ನ ಅವರಿಗೆ ಅದೇ ರೀತಿ ಕ್ರಮ ವಹಿಸ್ತೀವಿ. ಯಾವುದೇ ಜಾಗ ಕೇಳಿದ್ರು ಅವ್ರು ಡಿಮ್ಯಾಂಡ್ ಮಾಡಿದ ಜಾಗ ನಾವು ಕೊಡುವಂಗಿಲ್ಲ. ಯಾಕಂದ್ರೆ ಅದು ಸೂಕ್ತವಾದ ನಮಗೋಸ್ಕರ ಲೇಔಟ್ ಮಾಡೋದು ಬಿಟ್ಟಿರ್ತಾರ. ಆ ಉದ್ದೇಶ ಇಟ್ಕೊಂಡು ಯಾವುದೇ ಸಂಬಂಧ ಕೊಡ್ಬೇಕಾದ್ರೂ ನಾವು ಸದಸ್ಯರಾಗಿರ್ಬೋದು, ಇನ್ನಿದ್ರೆ ಯಾವುದೇ ಡಿಪಾರ್ಟ್ಮೆಂಟ್ಗೆ ಡಿಸ್ಕಷನ್ ಮಾಡಿ ಅವ್ರನ್ನ ಹೇಳ್ಕೊಡ್ತೀವಿ, ಒಪ್ಕೋಬೇಕು. ಅವ್ರು ಡಿಮ್ಯಾಂಡ್ ಮಾಡೋದಂಗಿಲ್ಲ. ಈ ಜಾಗ CSI ಅವ್ರು ನೋಡಂತ ಹೇಳಿ ಸಂತೋಷ ಜಾಗ ನೋಡಿದ್ಮೇಲೆ ನಾನು ವಿಚಾರ ಮಾಡೋದು ಬಿಟ್ಟು ಅದೇ ಸರ್. ಈಗ ಎರಡು ಕಡೆ ಮ್ಯಾನೇಜ್ ಮಾಡ್ತಾರ. ಆ ಕಡೆ ಕೇಶವ ಬಿಡ್ತಾರ, ಈ ಕಡೆ ಹಿಂಗೋ ಬಿಡ್ತಾರ, ಮತ್ತೆ ಆಚೆ ಕಡೆ ಚೆನ್ನಬಸವೇಶ್ವರ ಹೋಗಲ್ಲ ಮ್ಯಾಕ್ ಬಸವನಗರದಿಂದ ಬರ್ತದ. ಬಸವನಗರದಿಂದ ಏಕ ಅಲ್ಲಿ ಎರಡು ಕಡೆ ಹೋಗ್ತಾರೆ, ಅಲ್ಲಿ ಹೋಗಲ್ಲ. ಬಸವನಗರ ಸೆಪರೇಟ್ ಮಾಡಾಯ್ತು ಸರ್. ಇನ್ನೊಂದು ಏನಾಗಿದ್ರಿ, ಈಗ OSP ಅಂತ ಕನ್ಸ್ಟ್ರಕ್ಷನ್ ನಡೆಯುತ್ತೆ. ಬಸವನಗರ ಮತ್ತು ಲಕ್ಷ್ಮೀನಗರ ಸ್ವಲ್ಪ ಇನ್ನೊಂದು 4-5 ತಿಂಗಳ ಸ್ವಲ್ಪ ಸಫರ್ ಆಗುತ್ತದೆ. ಅದು ಇನ್ನೊಂದು 5 ಲಕ್ಷದ OSP ಆದ್ರೆ ಬಸವನಗರ ಲೈನ್ ಸೆಪರೇಟ್ ಮಾಡ್ತೀವಿ, ಲಕ್ಷ್ಮೀನಗರ ಲೈನ್ ಸೆಪರೇಟ್ ಆಗ್ತೀವಿ. ಆಮೇಲೆ ಒಂದು ಪರಿಹಾರ ಹೇಳಿ, ನೀರು ಈ ಸಲ ಬಿಡ್ತೀವಿ ನೀವು ಬಿಟ್ರೆ ನೀವು ಈ ಸತಿ ಪೆಟ್ಟಿಕೇಶನ್ ಕುಂದಿರ್ಬೇಕು. ಯಾರು ಬರೋಲ್ಲ, ರಾತ್ರಿ 9 ಮ್ಯಾಲ ನೀರಿಗೆ ಇರ್ತಾವ, ಎಲ್ಲರೂ ಬಂದ್ ಮಾಡಿ. ಅದೇ ಸರ್. ಈಗ ಒಂದು ಬಾಲ್ಮನೆಗಳು ಏನ್ ಮಾಡಿ ಸರ್, ಸಿಸ್ಟಮ್ ಒಂದು ರೆಸ್ಟ್ ಕೊಟ್ಟಿವಿ ನಾವು. ರೆಸ್ಟ್ ಕೊಟ್ಟು ಆ ಏರಿಯಾಕ್ಕೆ ನೀರು ಬಿಟ್ಟರು ಎಷ್ಟು ಗಂಟೆಗೆ ಬಿಟ್ಟಿವಿ, ಎಷ್ಟು ಗಂಟೆಗೆ ನಾವು ಬಂದ್ ಮಾಡಿವಿ. ಅಲ್ಲಿಂದ ಕೊನೆಗೆ ಯಾವ ಏರಿಯಾ ನೀರಿನ ಪ್ರಾಬ್ಲಮ್ ಇರ್ತದೆ ಆ ಕೊನೆಗಾದ್ರು ಸಾರ್ವಜನಿಕರು ಒಂದು ಸೈನ್ ತಗೊಂಡ್ಬರೋದು. ಅದನ್ನ ನಮ್ಗೆ ಆಮೇಲೆ ತೋರಿಸ್ಬೇಕು ಎಷ್ಟು ಆಗ್ತದೆ ಅಂತ ಹೇಳಿ. ಕೆಲವೊಂದು ಪರಿಸ್ಥಿತಿಗಳಿಗೆ ಏನಾಗ್ತೈತ್ರಿ, ನೀರು ಹೋಗಲ್ಲ, ನಮ್ಗೆ ಇನ್ನ 4 ನಿಮಿಷ ಬಂದಿಲ್ಲ, 2 ನಿಮಿಷ ಬಂದಿಲ್ಲ, ಹಿಂಗೂ ಬರ್ತಾರೆ. ಅದ್ರ ಸಂಬಂಧ ನಾವು ಮೇಂಟೈನ್ ಮಾಡಿಲ್ಲ. ಏನೆಲ್ಲ ಕೇಳೋದು ಸರ್, ಉಪಾಧ್ಯಕ್ಷರು ಹೇಳಿದಾಗ ನಾವು ಏನ್ ಮಾಡ್ತೀವಿ, ಹಾಲುಗಳನ್ನು ಅಪ್ಡೇಟ್ ಮಾಡೋದನ್ನ ಈಗ ಬಿಡ್ತಿರಲಿಲ್ಲ. ಪೂರ ಬಾಧ್ಯತಾನ ಯಾರಿಗೆ ಇವ್ರು ಗೊತ್ತಿಲ್ಲ. ಏನ್ ಬಿಡ್ತಿರಲಿಲ್ಲ, ಉಸು ಒಳಗೆ ಬಿಡ್ತಾರೆ ನೀರ್ ಕಾಲಕ್ಕ ನಡಬರ್ಕ್ ಗತಿ ಬಾಲಿಲ್ಲ. ನಾಗೇಶ ಬಂದ್ ಮಾರ್ಕೇಶನ್ ಈ ಕಡೆ ನಡಬರ್ಕಲ್ಲಿ ಸೆಂಟ್ರಲ್ ಆಗೈತಿ. ಅದು ನಾವೇನ್ ಮಾಡ್ಬೇಕು ಅದರಿಂದ? ನಾವು ಬಯಸ್ಕೊಳ್ಳೋದು ಒಂದೇ ವಾರ್ಡಲ್ಲ, 6 ವಾರ್ಡ್ ಬರ್ತಾವ. ಎಲ್ಲರೂ ವಾರ್ಡ್ ನಮಗೆ ಅಂತಾರ. ನೀನು ಮತ್ತು ರೆಜಿಮೆಂಟ್ನ ಸ್ವಲ್ಪ ಅಪ್ಗ್ರೇಡೇಷನ್ ಇಟ್ಕೊಳ್ಳೋದ್ರಿಂದ ವರ್ಕ್ ಆಗ್ತದೆ ಸರ್. ಬಟ್ ಟೆಕ್ನಿಕಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಈಗ ನಮ್ಮಲ್ಲಿ ನಿಡಗುಂದಿ ಒಳಗೆ ಏನಾಗಿದೆ ಸರ್, ನಿಡಗುಂದಿ ಒಳಗೆ 4 ಮೂರು ಅದ ಸರ್. ಅವ್
4 ಮೋಟರ್ 100 HP 120 HP ಮೋಟರ್ಗಳು ನಿಡಗುಂದಿಗಳು ಸರ್. ಆ ನಿಡಗುಂದಿಯಿಂದ ಹೆಬ್ಬಾಳ ಬರ್ತದೆ ಸರ್. ಬಟ್ ಹೆಬ್ಬಾಳ ಒಳಗೆ ಏನಾಯ್ತಂದ್ರೆ ಅಲ್ಲಿ 250 HP 2 ಮೋಟರ್ ಸರ್. ಬಟ್ ಅಲ್ಲಿಂದ ಏನಿದೆ ಫೀಡರ್ ಕ್ಯಾನ್ ಈ ಫೀಡರ್ ಬರ್ತದೆ ಸರ್. ಇಲ್ಲಿಂದ ಲಿಫ್ಟ್ ಆಗೋ ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಬರೋದು ನೀರು ಕಂಬರ್ ಆಗುತ್ತೆ. ಬಟ್ ಇಲ್ಲಿ ನಿಡಗುಂದಿ ಒಳಗೆ ಸರ್ ಇಲ್ಲಿ ಹೆಬ್ಬಾಳ ಒಳಗೆ ಮೋಟರ್ 250 HP ಇರೋದ್ರಿಂದ ಇವ್ರು ಭಾಳ ಸ್ವಲ್ಪ ಹಾಫ್ ಇಟ್ಕೊಂಡು ನೀರು ಇದನ್ನ ಅಪ್ಡೇಟ್ ಮಾಡ್ತಾ ಇದ್ದಾರೆ ಸರ್. ಹೀಗಾಗಿ ನಮಗೆ ಬೇಕಾದಷ್ಟು ನೀರು ನಮ್ಗೆ MLD ನೀರು ಬರ್ತಾ ಇದೆ ಸರ್. ಅದಕ್ಕೆ ನಾವು ಮಾಡಿ ಹೋದಾಗ ನೋಡಿದ್ದೀವಿ. ಈಗ ಸ್ವಲ್ಪ ಅದು ವರ್ಕ್ ಮುಗಿದ ನಾವು AWD ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಾವು ಮಾತಾಡಿದ್ದೀವಿ ಸರ್. ಇನ್ನೂ 2 ತಿಂಗಳ ತನಕ ಟೈಮ್ ಹೇಳಿದ್ದಾರೆ ಸರ್ ಅವರು. ಅದಾದ್ರೆ ಈ ಸಮಸ್ಯೆ ಬಗೆಹರಿದೆ ಸರ್. ನೀರು ಹೋದ್ರೆ ನಮ್ಗೆ ಕಮ್ಮಿ ಬರ್ತಾ ಇದೆ. ಎಲ್ಲಿ ಮಾಡ್ತೀರಾ? ಹೌದು. ಈಗ ಎರೆಹುಳ ಗೊಬ್ಬರದ್ದು 25 kg ಬ್ಯಾಗ್ ಮಾಡ್ತೀವಿ ಸರ್. ಪುರಸಭೆ ಒಂದು ಲೆವೆಲ್ ಹಾಕಿ ಪುರಸಭೆ ಬಸವನ ಬಾಗೇವಾಡಿ ಅಂತ ಹೇಳಿ ಎರೆಹುಳ ಗೊಬ್ಬರ ತಗೊಂಡು ನಂತರ ನಾವು ಲ್ಯಾಬ್ ಟೆಸ್ಟ್ ಮಾಡಿ ರಿಪೋರ್ಟ್ ಇದೆ ಸರ್. ಆ ಲ್ಯಾಬ್ ಟೆಸ್ಟ್ ರಿಪೋರ್ಟ್ ನಂತರ ಬ್ರ್ಯಾಂಡ್ ಮಾಡಿ 25 kg ಬ್ಯಾಗ್ ಮಾಡಿ ಮಾರ್ಕ್ಸ್ ಸರ್. ಅದು ಎಷ್ಟು ಬ್ಯಾಗ್ ಮಾಡಿದ್ರೆ ನಾವು ಒಂದು ಲೆಕ್ಕ ಸಿಗ್ತದೆ. ಎಷ್ಟು kg ಉತ್ಪಾದನೆ ಆಗ್ತೀವಿ, ಎಷ್ಟು kg ನಾವು ಸೇಲ್ ಮಾಡ್ತೀವಿ ಅಂತ ಹೇಳಿ ಇರೋದ್ರಿಂದ ನಾವು ಬ್ಯಾಗ್ ಮಾಡ್ತೀವಿ ಸರ್. ಇಲ್ಲ ಐಟಮ್ಸ್ ಮುನ್ಸಿಪಾಲಿಟಿ ನಂತರ ಇದು ಬೆಡ್ರೂಮ್ ಪ್ಲಾಸ್ಟರ್ ತಾವೇನು ಹೇಳ್ತೀರ ಸರ್ ಅದರ ಪ್ರಕಾರನೇ ಸೇವಾ ಸೌಕರ್ಯ. ಆಮೇಲೆ ಸಾಮಾನ್ಯ ಸಭೆ ಮುನ್ಸೂಚಿ ಪಡೆದುಕೊಂಡ ವಿಷಯಗಳಿಗೆ ತಾವು ಕೂಡ ಒಪ್ಪಿಗೆ ಕೊಟ್ಟಿದ್ದೀರಿ ಸರ್. ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ನೂತನವಾಗಿ ಮೆಗಾ ಮಾರುಕಟ್ಟೆ ವಾಣಿಜ್ಯ ಸಂಘಟನೆ ಕೈಗೊಂಡ ಹರಾಜು ದರಕ್ಕೆ ಮಂಜೂರಾತಿ ನೀಡುವ ಕುರಿತು 8 ಮಳಿಗೆಗಳು ಬಹಿರಂಗ ಹರಾಜಿನಲ್ಲಿ ಆಗಿದೆ ಸರ್. ಅವು ಅದಕ್ಕೆ ದರ ಮಂಜೂರಾತಿಗಾಗಿ ಮಾನ್ಯ ಜಿಲ್ಲಾಧಿಕಾರಿಗೆ ಪ್ರಸ್ತಾವ ಸಲ್ಲಿಸಕ್ಕೆ ತಾವು ಒಪ್ಪಿಗೆ ಕೊಟ್ಟಿದ್ದೀವಿ ಸರ್. ನಾವು ಕಳಿಸಿದ್ದೇವೆ ಸರ್. 174 ಸರ್ ಸಾಮಾನ್ಯ ನಿಧಿಗಳು 24,51,374. ಇನ್ನು ನೀರಿನ ಇದು SPS ಒಳಗೆ 3,40,327 ಕೊಟ್ಟಿದ್ದೀವಿ. 15 ಹಣಕಾಸು ಒಳಗೆ ಯಾವುದೇ ಖರ್ಚು ಇರುವುದಿಲ್ಲ. ನೀರಿನ ನಿಧಿ ಒಳಗೆ 1,42,734. ಅದೇ ರೀತಿ ಆಗಸ್ಟ್ ತಿಂಗಳಲ್ಲಿ ಸಾಮಾನ್ಯ ನಿಧಿ ಒಳಗೆ 9,73,620 ರೂಪಾಯಿ ಕೊಡ್ತೀವಿ. ಇನ್ನು SPS ಒಳಗೆ ಚೇಂಜ್ ಮಾಡಿದ್ರೆ ಸರ್, ಚೇಂಜ್ ಆಗುತ್ತೆ. ಈಗ ಅವ್ರು ಬೆಳಗ್ಗೆ ಬಂದಿದ್ದು ಸರ್, ನೀರು ಸರಿ ಬರ್ತಾ ಇದೆ ಸರ್. ಏನು